ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಜಮೀರ್ ಅಹಮದ್ ಜನ್ಮದಿನ ಆಚರಣೆ, ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾನವೀಯತೆ ಮೆರೆದ ಅಜೀಂ ಪೀರ್ ಖಾದ್ರಿ. ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಅವರ ಜನ್ಮದಿನವನ್ನು ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಸವಣೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಹೆಸ್ಕಾಂ ನಿಗಮದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಸೈಯದ್ ಅಜೀಂ ಪೀರ್ ಖಾದ್ರಿ ಅವರು ಜಮೀರ್ ಅಹಮದ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿದರು. ಬಳಿಕ ಅಭಿಮಾನಿ ಬಳಗದ ವತಿಯಿಂದ ಸವಣೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾನವೀಯ ಸೇವೆಯ ಸಂದೇಶ ಸಾರಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ನಿಂಗಪ್ಪ ಹಳವಳ್ಳಿ, ಬಾಬಾ ಹುಸೇನ್ ಗೌಡ್ಗೇರಿ, ಜಾಕೀರ್ ಪರಾಶ್, ಡಿಯು ಅಜ್ಜಣ್ಣವರ್, ಗೋಪಾಲಸ್ವಾಮಿ ಬಂಡಿವಡ್ಡರ್, ಸಾದಿಕ್ ಅಹಮದ್ ರಿಸಾಲ್ದಾರ್, ಮಾಲ್ತೇಶ್ ಕಳ್ಳಿಮನಿ, ನಯೀಂ ಖಾನ್ ಪಠಾಣ್, ಮಹಲಿಂಗಪ್ಪ ಕುಂಬಾರ್, ರವಿ ಕೋಣಪ್ಪನವರ್, ರವಿ ದೊಡ್ಮನಿ, ಖೀಮಣ್ಣ ಲಮಾಣಿ, ಹಜರತ್ ಅಲಿ ಬಸರಿಕಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಯುವಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ಶಿಗ್ಗಾಂವ್ ಸವಣೂರು ಮತಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ನಾಯಕರೇ, ಯುವ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರೇ, ಮುಖಂಡರುಗಳೇ, ಆತ್ಮೀಯರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲ ಸೇರಿದ್ದೀವಿ. ನಮ್ಮೆಲ್ಲರ ಧೀಮಂತ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಬಡವರ ಶೋಷಿತರ ಧ್ವನಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದ ಸರ್ಕಾರದಲ್ಲಿ ಅಪಾರ ಸೇವೆ ಮಾಡಿರ್ತಕ್ಕಂಥದ್ದು, ಬಡವರಿಗೆ ತಂದೆ ಆದಂಥ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಂದೆ ಆದಂಥ ರೀತಿಯ ಛಾಪ ಮೂಡಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ ಹುಟ್ಟಹಬ್ಬ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅಲ್ಪ ಸಮಯದಲ್ಲಿ ತಾವೆಲ್ಲ ಸೇರಿದಿರಿ. ನಾನು ಕೂಡ ಹುಬ್ಬಳ್ಳಿಯಲ್ಲಿದ್ದೆ. ತಕ್ಷಣ ನಿಮ್ಮ ದೂರವಾಣಿ ಬಂದ ತಕ್ಷಣ ನಾನು ಬಂದು ನೋಡಿದ್ರೆ ಬಹಳ ಸಾಕಷ್ಟು ಇವತ್ತು ಜಮೀರ್ ಅಹಮದ್ ಸಾಹೇಬ್ರ ಅಭಿಮಾನಿಗಳು, ನಮ್ಮ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾವೆಲ್ಲ ಇವತ್ತು ಸವಣೂರು ಪಟ್ಟಣದ ಈ ಒಂದು ಭಾಗದಲ್ಲಿ ತಾವು ಸೇರಿದ್ದೀವಿ. ಬಹಳ ಸಂತೋಷ ಆಗ್ತದೆ. ನಾವು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಆ ಪರಮಾತ್ಮನಲ್ಲಿ, ಅಲ್ಲಾನಲ್ಲಿ ಜಮೀರ್ ಅಹಮದ್ ಸಾಹೇಬ್ರಿಗೆ ಆಯುಷ್ಯ, ಆರೋಗ್ಯ ಮತ್ತು ಈ ರಾಜ್ಯದ ಕನ್ನಡಿಗರ ಸೇವೆ ಮಾಡುವಂತಹ ಶಕ್ತಿ ಆ ಭಗವಂತ ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ. ಅವರಿಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ಆದರೆ ಅವರು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಹಾಗೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಮತ್ತು ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ಸರ್ವ ಜನಾಂಗದ ಕೆಲಸ ಮಾಡಿರ್ತಕ್ಕಂಥ ನಾಯಕರು ಅವರು ಹೌದು. ಹಾಗಾಗಿ ಇವತ್ತು ಶಿಗ್ಗಾಂವ್ ಸವಣೂರು ಮತಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಮತ್ತು ನನ್ನ ಹಿತೈಷಿಗಳಿಂದ ಈ ಒಂದು ಹುಟ್ಟಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇದು ಕೇಕ್ ಕಟ್ ಮಾಡಿದ ನಂತರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬ್ರೆಡ್ ಮತ್ತು ಹಣ್ಣು ಹಂಪಲ ಕೊಡುವ ಕಾರ್ಯಕ್ರಮ ನಮ್ಮ ಹಿತೈಷಿಗಳು, ನಮ್ಮ ಮುಖಂಡರು ಇಟ್ಕೊಂಡಿದ್ದಾರೆ. ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೇನೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಏನು ಈ ತಂದಿರ್ತಕ್ಕಂಥ ಈ ಬ್ರೆಡ್ ಮತ್ತು ಹಣ್ಣು ರೋಗಿಗಳಿಗೆ ಹಂಚುವ ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿ ನೆರವೇರಿಸ್ತೀವಿ. ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ಈ ರಾಜ್ಯದ ಜನರ ಸೇವೆ ಮಾಡುವಂತ ಹೆಚ್ಚಿನ ಶಕ್ತಿ ನೀಡಲಿ. ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮೇಲೆ ಅವರು ಸದಾ ನಮ್ಮ ಒಂದು ಕ್ಷೇತ್ರಕ್ಕೆ ಸದಾ ಅವರು ಆಶೀರ್ವಾದ, ಮಾರ್ಗದರ್ಶನ ಅವ್ರದ್ದು ಅವಶ್ಯಕತೆ ಇದೆ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಹಿಂದೆ ಕೂಡ ಶಿಗ್ಗಾಂವ್ ಸವಣೂರು ಕ್ಷೇತ್ರಕ್ಕೆ ವಿಶೇಷವಾದ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮೈನಾರಿಟಿ ಸಚಿವರಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಮೇಲೆ ವಿಶೇಷ ಕಾಳಜಿಯನ್ನು
ಇಡಬೇಕು ಹಾಗೇನಂತದ್ದು ನಾನು ಜಮೀರ್ ಅಹಮದ್ ಸಾಹೇಬಲ್ಲಿ ಮನವಿ ಮಾಡ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಜನರ ಸೇವೆ ಮಾಡುವಂಥದ್ದು ನೀಡಲಿ. ಅವರ ಕುಟುಂಬ ವರ್ಗದವರಿಗೆ ಕೂಡ ಇವತ್ತು ಆಯುಷ್ಯ, ಆರೋಗ್ಯ ಮತ್ತು ಅವರೆಲ್ಲರಿಗೆ ಒಳ್ಳೆ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ